ಒಂದು ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಆದ್ರೆ ಕೊಡ್ತೀನಿ. ಫಸ್ಟ್ ರೌಂಡ್ ರಿಸಲ್ಟ್ ಲೇಟ್ ಆಗುತ್ತೆ. ತಮ್ಮನ್ನ ನೋಡ್ಕೊಂಡ್ ಬಂದಾಗ ಖಂಡಿತ 100% ಅದರ ರಿಸಲ್ಟ್ ಲೇಟ್ ಆಗುತ್ತೆ. ಯಾಕೆ ಆದ್ರೆ ಈ ತರ ಹೇಳ್ತೀನಿ ಅಂದ್ರೆ ಇದು ಈ ತರ ಇಂಪಾರ್ಟೆಂಟ್ ಆಗಿ ಬಂದಿರುವಂತ ಅಪ್ಡೇಟ್ ಆದ್ರೆ ಇರುತ್ತೆ ನಾನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗಳು ಜಾಯ್ನ್ ಆಗಬಹುದು. ಏನೇ ಅಪ್ಡೇಟ್ ಇದ್ರೆ ನಿಮಗೆ ಅಲ್ಲಿ ತಿಳಿಸ್ತಾ ಇರ್ತೀನಿ. ಓಕೆ, ಏನೀಗ ನಿಮಗೆ ಕಾಣಿಸುತ್ತೆ ನೋಡಿ 5 ಸಿಟಿ ಮಾರ್ಕ್ ಅಲಾಟ್ಮೆಂಟ್ ಒಂದು ನೋಟ್ ಅಂತ ಅಲ್ಲಿ ಬಂದಿತ್ತು ನಿಮಗೆ. ಅಲ್ಲಿ ನಿಮಗೆ ನೋಡಿದ್ರೆ ಕಾಣಿಸುತ್ತೆ ಯಾವಾಗ ಒಂದಾದ್ರೆ ನಮ್ಮದು ಫಸ್ಟ್ ಸಿಟಿ ಫಸ್ಟ್ ರೌಂಡ್ ರಿಸಲ್ಟ್ ಆದ್ರೆ 1/8/2021 ಟೆಂಪರರಿ ಅಂದ್ರೆ ತಾತ್ಕಾಲಿಕ ಫಲಿತಾಂಶನ ಪ್ರಕಟಿಸ್ತೀವಿ. ಆಮೇಲೆ ಮೊದಲನೇ ಸೀಟಿನ ಹಂಚಿಕೆ ಅಂತಿಮ ಫಲಿತಾಂಶ ಬಂದ್ಬಿಟ್ಟು 2ನೇ ತಾರೀಕು 8ನೇ ತಾರೀಕು 2025 ಅಂತ ಅಫಿಷಿಯಲ್ ನೋಟಿಫಿಕೇಶನ್ಸ್ ಬಿಟ್ಟರು ನೀವು ಯಾವ ಒಂದು ಬೇಸ್ ಮೇಲೆ ಹೇಳ್ತಾ ಇದ್ದೀರಾ ಫಸ್ಟ್ ರೌಂಡ್ ರಿಸಲ್ಟ್ ಲೇಟ್ ಆಗಿ ಬರುತ್ತೆ ಅಂತ ಹೇಳ್ತೀರಾ ನೋಡಿ. 100% ಏನಕ್ಕೆ ಈ ಒಂದು ಶೆಡ್ಯೂಲ್ ಯಾವ ಬೇಸ್ ಮೇಲೆ ಬಂತಂದ್ರೆ MCC ಕೌನ್ಸಿಲಿಂಗ್ ಆದ್ರೆ ನಡೀತದೆ. ನಾನು ಮೊದಲನೇ ಹೇಳ್ತಿದ್ದೀನಿ MCC ಕೌನ್ಸಿಲಿಂಗ್ ಯಾವ ತರ ನಡೀತಿರುತ್ತೋ ಅದರ ಮೇಲೆ ನಮ್ಮ ಒಂದು KE ಕೌನ್ಸಿಲಿಂಗ್ ಆದ್ರೆ ನಡೀತಾ ಇರುತ್ತೆ. ನಮ್ಮ ಒಂದು MCC ಕೌನ್ಸಿಲಿಂಗ್ ಆದ್ರೆ ಇದೇ ತಿಂಗಳು ಕೊನೆಯ ದಿನ ಅಂದ್ರೆ 31ನೇ ತಾರೀಕು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ. ಅದರ ನೆಕ್ಸ್ಟ್ ದಿನನೇ ಏನ್ ಮಾಡ್ತಾರೆ ನಮ್ಮ ಒಂದು KE ನಿಮ್ಗೆಲ್ಲ ಒಂದು ಆಪ್ಷನ್ ಪ್ರೊಸೆಸ್ ಮಾಡಿ ಒಂದೇ ದಿನದಲ್ಲಿ ಒಂದ್ಸರಿ ಟೆಂಪ್ರರಿ ಬಿಡ್ತಾರೆ. ಅದಕ್ಕೋಸ್ಕರ ಟೆಂಪ್ರರಿ ಅಂತ ತಗೊಂಡಿದ್ದು. ಏನೇ ಮಿಸ್ಟೇಕ್ ಆಗಿತ್ತು ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ 7ನೇ ತಾರೀಕು ನಿಮಗೆ ರಿಯಲ್ ಅಲಾಟ್ಮೆಂಟ್ ಆದ್ರೆ ಗೊತ್ತಾಗ್ತಿತ್ತು. ಬಟ್ ಈಗ ನಮ್ಮ ಒಂದು MCC ಕೌನ್ಸಿಲಿಂಗ್ ಅಲ್ಲಿ ಏನಾಗಿದೆ ಒಂದು ಶೆಡ್ಯೂಲ್ ಆದ್ರೆ ಚೇಂಜ್ ಆಗಿದೆ. ಏನಾಗಿದೆ ಈಗ 3ರಿಂದ 4ನೇ ತಾರೀಕು ಅಂತ ಕೊಟ್ಟಿದ್ದಾರೆ ನೋಡಿ. 3ನೇ ತಾರೀಕು ಅದ ಬಿಡ್ಬೋದು 4ನೇ ತಾರೀಕು ಅದ ಬಿಡ್ಬೋದು. ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಆದ್ರೆ ಕೊಡ್ತೀನಿ. 3ನೇ ತಾರೀಕು ರಿಸಲ್ಟ್ ಅದ ಬಿಟ್ಟರೆ ನಿಮಗೆ 4ನೇ ತಾರೀಕು KE ಒಂದು ಟೆಂಪ್ರರಿ ರಿಸಲ್ಟ್ ಅದ ಬಿಡ್ಬೋದು, ರಿಯಲ್ ಅಲಾಟ್ಮೆಂಟ್ ಅದ ಬಿಡಬಹುದು. ಅದ್ರ ಬಗ್ಗೆ ಇನ್ನೂ ಒಂದು KE ಒಂದು ನೋಟಿಫಿಕೇಶನ್ ಅಂತ ಬಂದಿಲ್ಲ. ಇವತ್ತು ಈವ್ನಿಂಗ್ ಅಷ್ಟಲ್ಲೇ ಒಂದು ಪಕ್ಕಾ KE ಕಡೆಯಿಂದ ಈವ್ನಿಂಗ್ ಅಲ್ಲಿ ಒಂದು ಇಲ್ಲಾಂದ್ರೆ ನಾಳೆ ಆದ್ರೆ ಒಂದು ಇವತ್ತು ಈವ್ನಿಂಗ್ ಅಷ್ಟೇ ಒಂದು KE ಕಡೆ ಒಂದು ಅಪ್ಡೇಟ್ ಆದ್ರೆ ಬಂದೇ ಬರುತ್ತೆ. ಯಾಕಂದ್ರೆ ನಮ್ಮ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ MCC ಕೌನ್ಸಿಲಿಂಗ್ ಅಲ್ಲಿ ಯಾವ ತರ ನಡೀತದೋ ಅದೇ ತರ ಒಂದು KE ಕೌನ್ಸಿಲಿಂಗ್ ಆದ್ರೆ ಅದರ ಬೇಸ್ ಮೇಲೆ ನಡೀತಿರುತ್ತೆ. 100% ಹೇಳ್ತಾ ಇದ್ದೀನಿ. ಇದು ಒಂದು ವಿಡಿಯೋದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ MCC ಕೌನ್ಸಿಲಿಂಗ್ ರಿಸಲ್ಟ್ ಬಿಡ್ತಿರೋ ನಮ್ಮ ಒಂದು KE ಕೌನ್ಸಿಲಿಂಗ್ ರಿಸಲ್ಟ್ ಬಿಡಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ, ಅವರು MCC ಕೌನ್ಸಿಲಿಂಗ್ ಅಂದು 3ನೇ ತಾರೀಕು ರಿಸಲ್ಟ್ ಆದ್ರೆ ಬಿಟ್ರೆ 4ನೇ ತಾರೀಕು KE ರಿಸಲ್ಟ್ ಬಿಡ್ತಾರೆ. ಅಕಸ್ಮಾತ್ ಅವ್ರೇನಾದ್ರು 4ನೇ ತಾರೀಕು ರಿಸಲ್ಟ್ ಆಗ್ಬಿಟ್ರೆ ನಮ್ಮ ಒಂದು KE ಕೌನ್ಸಿಲರ್ 5ನೇ ತಾರೀಕು ರಿಸಲ್ಟ್ ಬಿಡ್ತಾರೆ. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿತ್ತು. ಯಾಕಂದ್ರೆ ಫಸ್ಟ್ ರೌಂಡ್ ರಿಸಲ್ಟ್ ಬಗ್ಗೆ ಎಲ್ಲರೂ 1-2ನೇ ತಾರೀಕು ಬರ್ತದೆ ಅಂತ ನೀವೇನಾದ್ರು ವೆಬ್ಸೈಟ್ ನೋಡೋದಂತ ತಲೆ ಕೆಡಿಸ್ಕೊಬೇಡಿ. ಆಮೇಲೆ ಇನ್ನೂ ಒಂದು ಏನು ಅಪ್ಡೇಟ್ ಅಂದ್ರೆ ನೀವು ಎಲ್ಲ ಒಂದು ಕೋರ್ಸಸ್ಗೆ ಈಗ ಆಪ್ಷನ್ ಎಂಟ್ರಿ ಮಾಡೋಕ್ಕಾದ್ರೆ ನಮ್ಮ ಒಂದು KE ಅಫಿಷಿಯಲ್ ವೆಬ್ಸೈಟ್ ಎಲ್ಲ ಸಿಗುತ್ತೆ. ಎಲ್ಲ ಒಂದು ನಿಮ್ಮ ಒಂದು ಆಪ್ಷನ್ಸ್ ಏನಿದಾವೆ ಏನು ನಿಮ್ಮ ಒಂದು ಮಾಡಿಫೈ ಮಾಡೋದೇನಿದೆ ನಿಮ್ಗೆ ಯಾವ ತರ ಥಿಂಕ್ ಮಾಡಿ ಮನೆಯವ್ರ ಜೊತೆ ಯೋಚನೆ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡ್ತಿದ್ರೆ ಎಲ್ಲರಾದ್ರೆ ಮಾಡಿ. ಮತ್ತೇನು ಕೇಳ್ತೀನಿ ನೋಡಿ, ಮತ್ತೊಂದ್ಸರಿ ನಿಮ್ಗೆ ಜಾಸ್ತಿ ಆಪ್ಷನ್ಸ್ ಆದ್ರೆ ಆಡ್ ಮಾಡಿ. ಯಾಕಂದ್ರೆ ಫಸ್ಟ್ ರೌಂಡ್ ರಿಸಲ್ಟ್ ಅಂದ್ರೆ ಫಸ್ಟ್ ರೌಂಡ್ ಆಪ್ಷನ್ ಆದ್ಮೇಲೆ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಆಡ್ ಮಾಡಕ್ಕೆ ಚಾನ್ಸಸ್ ಸಿಗಲ್ಲ. ಅದಕ್ಕೆ ಸಾಕಷ್ಟು ಕಾಲೇಜಸ್ ಆದ್ರೆ ಇವಾಗ ಆಡ್ ಮಾಡಿ. ಆಮೇಲೆ ಏನಿದ್ರು ನೀವು ಚೇಂಜಸ್ ಮಾಡ್ಬೋದಾಗಿರುತ್ತೆ. ಬಟ್ ಆಡ್ ಮಾಡಕ್ಕೆ ತುಂಬಾನೇ ಕಷ್ಟ. ಎಲ್ಲ ಚಾಯ್ಸ್ ಮಾಡಿ ಡಿಪೆಂಡ್ ಆಗುತ್ತೆ. ಆಡ್ ಮಾಡಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಜಾಸ್ತಿ ಕಾಲೇಜಸ್ ಇವಾಗ ಆಡ್ ಮಾಡಿ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಅಂದ್ರೆ ನಿಮ್ಮ ಒಂದು MCC ಕೌನ್ಸಿಲಿಂಗ್ 3rd 4th ಬಿಟ್ರೆ ಅದರ ನೆಕ್ಸ್ಟ್ ಒಂದು ದಿನ ಅಂದ್ರೆ 3rd ಬಿಟ್ರೆ 4th ಬಿಟ್ರೆ 5th ಆದ್ರೆ ನಮ್ಮ KE ಕೌನ್ಸಿಲಿಂಗ್ ರಿಸಲ್ಟ್ ಅದ ಫಸ್ಟ್ ಒಂದು ಅಫಿಷಿಯಲ್ ರಿಸಲ್ಟ್ ಅದ ಬರುತ್ತೆ. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ಸುತ್ತೆ. ಏನಾದರೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಏನಾದರೂ ಕಮೆಂಟ್ಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ತಿಳಿಸಿ. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತಿರ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ.